ಜಾತಿ ಗಣತಿ ಅನ್ನುವ ಜೇನುಗೂಡಿಗೆ ಸಿದ್ದರಾಮಯ್ಯ ಕೈ ಹಾಕಿದ್ರು. ಈ ಜಾತಿ ಗಣತಿಯ ಜ್ವಾಲೆ ಬೇರೆ ಲೆವೆಲ್ಗೆ ಧಗಧಗಿಸಿತ್ತು. ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ರು. ಈಗಲೂ ಕೂಡ ಕಮಲ ಪಡೆ ಧಗಧಗಿಸ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಜಾತಿ ಗಣತಿ ಅನ್ನುವಂತಹ ಜ್ವಾಲೆ ಸರ್ಕಾರದ ಮಟ್ಟಕ್ಕೂ ಕೂಡ ಹೋಗಿತ್ತು. ಸ್ವಪಕ್ಷೀಯರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನ ಸಚಿವರುಗಳು, ಶಾಸಕರೇ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಾನು ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಲ್ಲ ಅಂತ ಹೇಳಿ ಜಾತಿ ಗಣತಿಯನ್ನ ಮಾಡೋದೇ ಸೈ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದಷ್ಟು ಚೇಂಜಸ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಆ ಬದಲಾವಣೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈಗ 15 ದಿನದಲ್ಲೇ ಎಲ್ಲನೂ ಮಾಡಿದ್ವಿ, ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ. ಈ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ, ಷಡ್ಯಂತ್ರವೂ ಇದೆ. ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಫಿಟ್ ಆಗುತ್ತೆ. ಎಡಪಂಥಿಯೋ ಬಲಪಂಥಿ ಎಲ್ಲ ಪಂಥಿ ಇದೇ ದೇಶದಲ್ಲಿ ಇದಾವ್ರಿ. ಏನ್ ಅನುಕೂಲಕ್ಕೆ ಬೇಕಂಗೆ ಮಾತನಾಡ್ತಾರೆ ಅಷ್ಟೇ. ಇಲ್ಲ ಎಲ್ಲ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿಜೆಪಿ ಅವರು ಒಂದೇನೋ ರಾಜಕೀಯ ಬಣ್ಣ ಕೊಡೋದು ಬಿಟ್ರೆ ಬೇರೆ ಏನಿಲ್ಲ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗೆ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ಅವ್ರ ಒಪಿನಿಯನ್ ಎಲ್ಲ ತೆಗೆದುಕೊಂಡಿದ್ದೀವಿ. ನಮಗೆ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಜನನ ಸಮಾಜನ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಲಿಂಗಾಯತ ಕ್ರಿಶ್ಚಿಯನ್ ಅಂತ, ಕುರುಬ ಕ್ರಿಶ್ಚಿಯನ್ ಅಂತ, ಅಲ್ಲಿದೊಂದು ಒಕ್ಕಲಿಗೆ ಕ್ರಿಶ್ಚಿಯನ್ ಅಂತ. ಇದನ್ನ ಎದರಲ್ಲಿ ಹೊಡಿಬೇಕು? ಓಟ್ ಕಪಾಳಿ ಹೊಡಿಬೇಕು. ಅಯೋಗ್ಯ ನಮ್ಮ ಯಾವ ಮಾಡ್ಯಾನ ಅಯೋಗ್ಯ ಜಾತಿ ಜಟಾಪಟಿ. ಇದು ಸರ್ವೇನೋ, ಧರ್ಮ ಹೊಡೆಯುವ ಕೆಲಸನೋ, ಹಿಂದೂಗಳನ್ನ ಹಾಳು ಮಾಡೋಕೆ, ಹಿಂದೂಗಳ ನಡುವೆಗೆ ವಿಷ ಬೀಜ ಬಿತ್ತೋಕೆ ಹೊರಟಿದ್ದಾರೋ ಅಂತೆಲ್ಲ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಜಾತಿ ಗಣತಿ ಮಾಡ್ತಿರೋ ಉದ್ದೇಶವೇ ಬೇರೆ ಇದೆ ಅಂತ ಬಿಜೆಪಿ ನಾಯಕರು ನೇರವಾಗಿ ಸರ್ಕಾರದ ಮೇಲೆ ಮುಗಿ ಬೀಳ್ತಿದ್ದಾರೆ. ಜಾತಿ ಗಣತಿ ನಡೀಬಾರ್ದು ಅಂತಲೂ ಕೆಂಡ ಕಾರ್ತಿದ್ದಾರೆ. ಇಷ್ಟೇ ಯಾಕೆ, ಕೆಲ ಕಾಂಗ್ರೆಸ್ ನಾಯಕರು ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ರು. ಹೀಗಾಗಿಯೇ ಜಾತಿ ಗಣತಿಗೆ ಬ್ರೇಕ್ ಬೀಳತ್ತೆ. ಮೀಟಿಂಗ್ ನಡೀತಿದೆ, ಸಿಎಂ ಸರ್ವೆಯಿಂದ ಹಿಂದೆ ಸರಿದು ಬಿಡ್ತಾರೆ ಅಂತ ಕೆಲವರು ಅಂದುಕೊಂಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಬಿಟ್ಟಿಲ್ಲ. ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡೋ ಮಾತೇ ಇಲ್ಲ ಅನ್ನೋ ರೀತಿ ಗುಟುರು ಹಾಕಿದ್ದಾರೆ. ಈಗ 15 ದಿನದಲ್ಲೇ ಎಲ್ಲನೂ ಮಾಡಿದ್ವಿ, ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ. ಈಗ 15 ದಿನದಲ್ಲೇ ಎಲ್ಲನೂ ಮಾಡಿದ್ವಿ, ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ. ನಡೆಯುತ್ತೆ. 15 ದಿನಗಳಲ್ಲಿ ಜಾತಿ ಜನಗಣತಿ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆದರೆ ಇತ್ತೀಚೆಗೆ ಆದ ಬೆಳವಣಿಗೆ ನೋಡಿ ಕೆಲವರು ಸಿದ್ದು ಪ್ಲಾನ್ ಟುಸ್ ಆಗುತ್ತೆ ಅಂದುಕೊಂಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಆವತ್ತು ಏನ್ ಹೇಳಿದ್ರು ಅದೇ ಮಾತಿಗೆ ಫಿಕ್ಸ್ ಆಗಿ ಹೋಗಿದ್ದಾರೆ. ಏನೇ ಹೇಳಿದ್ರು, ಬಿಜೆಪಿ ನಾಯಕರು ಎಷ್ಟೇ ಪ್ರಶ್ನೆ ಮಾಡಿದ್ರು, ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದ್ರು. ಜಗ್ಗದೆ ಕುಗ್ಗದೆ ಜಾತಿ ಗಣತಿ ಫಿಕ್ಸ್ ಎಂದೇ ಬಿಟ್ಟಿದ್ದಾರೆ. ಎಲ್ಲ ಗೊಂದಲಗಳಿಗೆ ತೆರೆಗೆಳೆದಿದ್ದಾರೆ. ಕೆಲವು ಬದಲಾವಣೆಗಳನ್ನ ಮಾಡಿ ಸರ್ವೆ ನಡೆಯುತ್ತೆ, ಸೇಮ್ ಡೇಟ್ ಸೇಮ್ ಟೈಮ್ ನಲ್ಲಿ ಸಮೀಕ್ಷೆ ಆಗುತ್ತೆ ಎಂದಿದ್ದಾರೆ. ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ. ವಿವಾದಿತ ಅಂಶಕ್ಕೆ ಬ್ರೇಕ್, ಯಾವುದಕ್ಕೆ ಕೋಕ್, ಸಿಎಂ ಸೂಚನೆಗೇನು? ಜಾತಿ ಜನಗಣತಿ ಸಮೀಕ್ಷೆ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದೇ ತಡ ರಾಜ್ಯದಲ್ಲಿ ಸುಂಟರ ಗಾಳಿಯೇ ಎದ್ದಿದೆ. ಬಿಜೆಪಿ ನಾಯಕರಂತೂ ನಿಗಿ ಎನ್ನುತ್ತಿದ್ದಾರೆ. ಸರ್ಕಾರದ ಈ ನಿರ್ಧಾರ, ಆಯೋಗದ ಪ್ಲಾನ್ ನೋಡಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಷ್ಟೇ ಯಾಕೆ, ಸ್ವಪಕ್ಷದಲ್ಲೇ ವಿರೋಧದ ಅಲೆ ಎದ್ದಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಸುಮಾರು 45 ನಿಮಿಷಗಳ ಕಾಲ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಸಮೀಕ್ಷೆಯಿಂದ ಆಗೋ ಪರಿಣಾಮದ ಬಗ್ಗೆ ಮಾತನಾಡಿದ್ರು. ಈ ವೇಳೆ ಸಮೀಕ್ಷೆ ವಿರುದ್ಧ ಕೆಲ ಸಚಿವರು ಮಾತನಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಸಿಎಂ ಡಿಸಿಎಂ ಒಂದೇ ಕಾರಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ಮೀಟ್ ಮಾಡೋಕೆ ಖಾಸಗಿ ಹೋಟೆಲ್ಗೆ ಹೋದ್ರು. ಅಲ್ಲಿ ಸಭೆಯಲ್ಲಿ ನಡೆದ ಚರ್ಚೆ ಬಗ್ಗೆ ಮಾಹಿತಿ ನೀಡಿದ್ರು. ಸರ್ವೆಯಲ್ಲಿ ಬದಲಾವಣೆ ಮಾಡಲಾಗಿರೋ ಮಾಹಿತಿಯನ್ನು ಹಂಚಿಕೊಂಡ್ರು. ಅಲ್ರಿ ಅಂತ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅಂತ, ಕುರುಬ ಕ್ರಿಶ್ಚಿಯನ್ ಅಂತ, ಅಲ್ಲಿದೊಂದು ಒಕ್ಕಲಿಗೆ ಕ್ರಿಶ್ಚಿಯನ್ ಅಂತ.
ಇವ್ರನ್ನ ಅದು ಎದರಲ್ಲಿ ಹೊಡಿಬೇಕು ಅವ್ರನ್ನ ಹೋಗಿ ಕಪಾಳಿ ಹೊಡಿಬೇಕು. ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ ಆಯೋಗದವ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಅಲ್ಲ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ. ಎಡಪಂಥಿಯೋ ಬಲಪಂಥಿ ಎಲ್ಲ ಪಂಥಿ ಇದೇ ದೇಶದಲ್ಲಿ ಇದಾವ್ರಿ. ಏನು ಅನುಕೂಲಕ್ಕೆ ಬೇಕಂಗೆ ಮಾತನಾಡ್ತಾರೆ ಅಷ್ಟೇ. ಇಲ್ಲ ಎಲ್ಲ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿಜೆಪಿಯವರು ಒಂದೇನೋ ರಾಜಕೀಯ ಬಣ್ಣ ಕೊಡೋದು ಬಿಟ್ಟರೆ ಬೇರೆ ಏನಿಲ್ಲ ಅದಲ್ಲ. ಸೊ ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕ ಇದೆ. ಐ ಆಲ್ಸೋ ಬಿಲೀವ್ ಇನ್ ಗಾಡ್, ಯು ಆಲ್ಸೋ ಬಿಲೀವ್ ಇನ್ ಗಾಡ್. ಸಮ್ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್, ಇಟ್ಸ್ ದೇರ್ ಚಾಯ್ಸ್. ಇದರಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು. ಇದ್ರ ವಿರುದ್ಧ ಜನ ಹೋರಾಟ ಮಾಡೇ ಮಾಡ್ತಾರೆ. ಈಗ ಎಲ್ಲ ಜಾತಿಯವರು ಕೂಡ ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಇದು ಅಲ್ಲದೇನೆ ಕರ್ನಾಟಕ ರಾಜ್ಯದಲ್ಲಿ ಈ ತರದ ಕೆಲಸಗಳಿಗೆ 100 ಕೋಟಿ ರೂಪಾಯಿ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿ ಎಂದಾಗಲೇ ಕೆಲವರು ಬೆಂಕಿಯಂತೆ ಕೋಪ ಮಾಡಿಕೊಂಡಿದ್ರು, ಆಕ್ರೋಶ ಹೊರಹಾಕೋಕೆ ಸಿದ್ಧರಾಗ್ತಿದ್ರು. ಆದ್ರೆ ಜಾತಿ ಜನಗಣತಿಯ ಒಂದಷ್ಟು ಕಲಂಗಳನ್ನ ನೋಡಿ ಮತ್ತಷ್ಟು ಕೊತ ಎಂದಿದ್ರು. ಬಿಜೆಪಿ ನಾಯಕರಂತೂ ಸರ್ಕಾರದ ಮೇಲೆ ಸವಾರಿ ಮಾಡಿದ್ರು, ಸಮೀಕ್ಷೆಗೆ ವಿರೋಧಾನೂ ಮಾಡಿದ್ರು. ಕೆಲ ಸ್ವಾಮೀಜಿಗಳು ಕೂಡ ಬೇಸರ ಹೊರಹಾಕಿದ್ರು. ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸಬಹುದು, ಅಥವಾ ಯಾವ್ದೋ ಪಾದ್ರಿ ಅಂತ ಕುಂದರ್ಸಬಹುದು. ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು, ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ? ಈ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ, ಷಡ್ಯಂತ್ರವೂ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಆ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ, ಇಸ್ಲಾಂ ಇದೆ, ಕ್ರಿಶ್ಚಿಯನ್ ಇದೆ, ಜೈನ್ ಇದೆ, ಸಿಖ್ ಇದೆ, ಬುದ್ಧಿಸ್ಟ್, ಪಾರ್ಸಿಸ್ಟ್, ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಮನ್ನು ಕೂಡ ಸೇರಿಸಿದ್ದಾರೆ. ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು. ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ, ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು. ಇಲ್ಲೇಗಿರೋದು ಇಂಟ್ರೆಸ್ಟಿಂಗ್. ಜಾತಿ ಜನಗಣತಿ ಮಾಡುವಾಗ ಕೆಲ ವಿಶೇಷ ಕಲಂಗಳನ್ನ ಮಾಡಲಾಗಿತ್ತು. ಹಿಂದೂಗಳು ಬೇರೆ ಜಾತಿಗೆ ಕನ್ವರ್ಟ್ ಆಗಿದ್ರೆ ಅದಕ್ಕೆ ಸಪರೇಟ್ ಕಾಲಂ ಮಾಡಿದ್ರು. ಅಂದರೆ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸಪರೇಟ್ ಕಾಲಂ ಮಾಡಿದ್ರು. ಯಾವಾಗ ಹೀಗೆ ಕಾಲಂಗಳಿವೆ ಅನ್ನೋದು ಗೊತ್ತಾಯ್ತು, ಬಿಜೆಪಿ ನಾಯಕರು ಸಿಡಿದೆದ್ದಿದ್ರು. ಹೀಗಾಗಿ ಅಳೆದು ತೂಗಿ ಎದ್ದಿರೋ ವಿವಾದದಿಂದ ಹೊರಬರೋಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಜಾತಿ ಗಣತಿಯಲ್ಲಿ ಸೇರಿಸಲಾಗಿದ್ದ ಹೆಚ್ಚುವರಿ ಕಾಲಂಗಳಿಗೆ ಕೋಕ್ ಕೊಟ್ಟಿದ್ದಾರೆ. ಈ ಮೂಲಕ 331 ಜಾತಿಗಳ ಕಾಲಂಗೆ ಬ್ರೇಕ್ ಬಿದ್ದಿದೆ. ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಾಲಂಗೂ ತಡೆ ಹಾಕಲಾಗಿದೆ. ಅಲ್ಟಿಮೇಟ್ಲಿ ಅವ್ರ ಒಪಿನಿಯನ್ ಎಲ್ಲ ತೆಗೆದುಕೊಂಡಿದ್ವಿ. ನಮಗೆ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಸಮಾಜನ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರೂ ಹೇಳ್ಕೊಳಕ್ಕೆ ಅವಕಾಶ ಇದೆ. ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದ್ದೀವಿ, ನಮ್ಮದು ಪ್ರತ್ಯೇಕವಾದಂಥ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ. ಹಿಂದೇನೂ ಆಗಿದೆ, ಇವತ್ತು ಆಗಿದೆ. ಆದರೆ ನಾವು ಅದಕ್ಕೆ ಅನೇಕ ನಮ್ಮ ಸದಸ್ಯರು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೆಚ್ಚುವರಿ ಕಾಲಂಗಳೇ ಸರ್ಕಾರಕ್ಕೆ ತಲೆ ಬಿಸಿಯಾಗಿದ್ದಿದ್ದು. ಅದೇ ಕಾಲಂಗಳನ್ನಾಗಿಟ್ಕೊಂಡೇ ಬಿಜೆಪಿ ನಾಯಕರು ವಿರೋಧ ಮಾಡಿದ್ದದ್ದು. ಕೆಲ ನಾಯಕರಂತೂ ಆಕ್ರೋಶ ಹೊರಹಾಕಿದ್ರು. ಆದ್ರೀಗ ಆ ಎಲ್ಲಾ ಕಾಲಂಗಳಿಗೆ ಸರ್ಕಾರ ಬ್ರೇಕ್ ಕೊಟ್ಟಿದೆ. ಬಿಸಿ ತುಪ್ಪವಾಗಿದ್ದ ಜಾತಿ ಜನಗಣತಿ ಸರ್ವೆ ನಿಗದಿತ ಸಮಯಕ್ಕೆ ನಡೆಯಲಿದೆ ಅಂತ ಸರ್ಕಾರ ತಿಳಿಸಿದೆ. ಹೀಗಾಗಿ ಸೆಪ್ಟೆಂಬರ್ನಲ್ಲಿ ಶುರುವಾಗಬೇಕಿದ್ದ ಗಣತಿ ಯಥಾಸ್ಥಿತಿ ನಡೆಯಲಿದೆ. ಈಗಿರುವ ಜಾತಿ ಧರ್ಮದ ಮೇಲೆ ಸಮೀಕ್ಷೆಯಾಗಲಿದೆ. ಮತ್ತೊಂದೆಡೆ ಜಾತಿ ಗಣತಿ ವಿರೋಧ ಮಾಡ್ತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ರು. ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತಲೇ ಸಿಎಂ ಸಿದ್ದರಾಮಯ್ಯ ಈ ನಿರ್ಧಾರಕ್ಕೆ ಬಂದಿರೋದು. ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ
ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತದೆ? ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ, ಇಟ್ ಈಸ್ ದೇರ್ ರೈಟ್ ಅಲ್ವಾ ಕನ್ವರ್ಷನ್ ಆಗೋದು. ಅವರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾದ ಒಕ್ಕಲಿಗರು. ಜಾತಿ ಜನಗಣತಿ ಜಟಾಪಟಿ ಜೋರಾಗಿ ನಡೆಯುತ್ತಿರೋ ಹೊತ್ತಲ್ಲೇ ಸಿಎಂ ಸಿದ್ದು ವಿವಾದಗಳಿಗೆ ಬ್ರೇಕ್ ಕೊಟ್ಟು ತಮ್ಮ ಸಚಿವರನ್ನ ಸಮಾಧಾನ ಮಾಡಿದ ಬೆನ್ನಲ್ಲೇ ಒಕ್ಕಲಿಗರು ರೊಚ್ಚಿಗೆದ್ದಿದ್ದಾರೆ. ಜಾತಿ ಸಮೀಕ್ಷೆ ವಿಷಯದಲ್ಲಿ ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಶನಿವಾರ ವಿಜಯನಗರದ ಬಿಜಿಎಸ್ ಶಾಖಾ ಮಠದಲ್ಲಿ ಮಹತ್ವದ ಸಭೆ ಮಾಡಲು ನಿರ್ಧರಿಸಿದ್ದಾರೆ. ಸಭೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ವಿಧಾನಸಭೆ ವಿಪಕ್ಷ ನಾಯಕ ಆರ್. ಅಶೋಕ್, ಒಕ್ಕಲಿಗ ಸಮುದಾಯದ ಸಮಸ್ತ ಶಾಸಕರು, ಸಂಸದರು, ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ಸಿದ್ದರಾಮಯ್ಯಗೇನೋ ಜಾತಿ ಗಣತಿ ಮಾಡೇ ಮಾಡ್ತೀವಿ, ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ನಡುವೆಯೇ ಜಾತಿ ಸಮೀಕ್ಷೆ ಜಟಾಪಟಿ ಹೈಕೋರ್ಟ್ ಅಂಗಳ ತಲುಪಿದೆ. ಸಮೀಕ್ಷೆ ನಡೆಸದಂತೆ ಕೋರಿ ವಕೀಲ ಕೆಎನ್ ಸುಬ್ಬಾರೆಡ್ಡಿ ಹಾಗೂ ಉದಯ್ ಶಂಕರ್ ಎಂಬುವವರು ಅರ್ಜಿ ಸಲ್ಲಿಸಿದ್ದಾರೆ. ಅಲ್ಲದೆ ಗಣತಿ ಆರಂಭವಾಗದ ಕಾರಣಕ್ಕೆ ತುರ್ತು ವಿಚಾರಣೆಗೆ ದೂರುದಾರರು ಮನವಿ ಮಾಡಿಕೊಂಡಿದ್ದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ನೋಟಿಸ್ ಕಳುಹಿಸಿದ್ದು, ಸೋಮವಾರ ವಿಚಾರಣೆ ನಡೆಯಲಿದೆ.